ತರಕಾರಿ ಈಗ ವಿಷಕಾರಿ ಆಗ್ತಿದೆಯಾ ಅನ್ನೋ ಅನುಮಾನಗಳು ಶುರುವಾಗಿದೆ. ಯಾಕಂದ್ರೆ ನಾವು ತಿಂತಾ ಇರುವಂತ ತರಕಾರಿಯಲ್ಲಿ ವಿಷಗಳು ಆವರಿಸ್ಕೊಂಡ್ಬಿಟ್ಟಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇದೀಗ ವರದಿಯೊಂದು ಬಿಡುಗಡೆಯಾಗಿತ್ತು. ಅದರಲ್ಲಿ ಬೆಚ್ಚಿ ಬೀಳಿಸುವಂತ ಸಂಗತಿಗಳು ಹೊರಗು ಬೀಳ್ತಾ ಇದೆ. ಹಾಗಾದ್ರೆ ಯಾವುದು ಅಂತ ಗಮನಿಸ್ತಾ ಹೋಗುದಾದ್ರೆ ಅದರಲ್ಲೂ ಕೂಡ ಯಾವ್ಯಾವ ತರಕಾರಿಯಲ್ಲಿ ಇಂಥದ್ದೊಂದು ಮಾದರಿಗಳನ್ನ ಸಂಗ್ರಹ ಮಾಡಿದ್ರಂತಂದ್ರೆ ಕ್ಯಾಬೇಜು, ಬೀನ್ಸು, ಸೊಪ್ಪು ಇದರ ಸ್ಯಾಂಪಲ್ಸ್ಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಇಲಾಖೆಯ ಅಧಿಕಾರಿಗಳು ಮಾಡಿದ್ರು. ಈ ತರಕಾರಿಯಲ್ಲೇ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿದ್ರು. ಪ್ರಮುಖವಾಗಿ ಕ್ಯಾಬೇಜು, ಸೊಪ್ಪು, ಬೀನ್ಸು, ಬದನೆಕಾಯಿ, ಸೋರೆಕಾಯಿ, ಬೀಟ್ರೋಟು ಇವೆಲ್ಲ ಆರೋಗ್ಯಕ್ಕೆ ಬಹಳ ಒಳ್ಳೇದಂತ ತಿಂತೀವಲ್ಲ, ಇದರ ಸ್ಯಾಂಪಲ್ಸ್ಗಳನ್ನ ಕಲೆಕ್ಟ್ ಮಾಡಿದಂತ ಸಂದರ್ಭದಲ್ಲಿ ವಿಷಕಾರಿ ಅಂಶಗಳು ಕಂಡು ಬಂದಿದೆ. ನೋಡಿ, ಏನು ದುಷ್ಪರಿಣಾಮ ಅಂತಂದ್ರೆ ನಗರಗಳ ಮೇಲೆ ಹೆಚ್ಚು ಕೆಟ್ಟ ಪರಿಣಾಮಗಳು ಬೀಳ್ತಾ ಇದೆ. ಅವೆಲ್ಲ ತರಕಾರಿ ನೋಡ್ತೀವಲ್ಲ ಬೀದಿ ಬದಿಯಲ್ಲಿ, ಪಾಪ ಕಷ್ಟಪಟ್ಟು ಅವರು ಕೂಡ ಸೇಲ್ ಮಾಡ್ತಾರೆ. ಆದರೆ ಇದನ್ನ ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಇದು ನರಗಳ ಮೇಲೆ ಹೆಚ್ಚು ಕೆಟ್ಟ ಪರಿಣಾಮವನ್ನ ಬೀರುತ್ತೆ. ಮನುಷ್ಯರು ತಿಂದ ತಕ್ಷಣ ಆರೋಗ್ಯದ ಮೇಲೆ ದೊಡ್ಡ ಮಟ್ಟದ ಹೊಡೆತ ಗಮನಿಸಬೇಕು. ನರಗಳ ಮೇಲೆ ಇದು ಪರಿಣಾಮ ಬೀಳೋದು ಜೊತೆಯಲ್ಲಿ ಮಕ್ಕಳ ಬೆಳವಣಿಗೆಗೆ ಕೂಡ ಕುಂಠಿತ ಆಗುತ್ತೆ. ಇಮ್ಯುನಿಟಿ ಸಿಸ್ಟಮು ಲೋ ಆಗ್ತಾ ಹೋಗುತ್ತೆ. ಹೃದಯ ಸಂಬಂಧಿ ಕಿಡ್ನಿ ತೊಂದರೆಗಳು ಬರುತ್ತೆ. ಬೀಟ್ರೋಟು ಒಳ್ಳೇದಂತ ತಿಂತೀವಿ, ಆದರೆ ಅದೇ ಕೆಮಿಕಲ್ ಆಗ್ಬಿಟ್ರೆ ಜೊತೆಯಲ್ಲಿ ರಕ್ತ ಮತ್ತು ಮೂಳೆಗಳಿಗೆ ಮೆಟಲ್ ಅಂಶ ಸೇರ್ಪಡೆಯಾಗುತ್ತೆ. ಕೀಟನಾಶಕಗಳು, ರಾಸಾಯನಿಕಗಳು ಇದ್ರ ಬಳಕೆಯಿಂದ ಮನುಷ್ಯರ ಆರೋಗ್ಯದ ಮೇಲೆ ಕೆಟ್ಟ ಮಟ್ಟದ ಪರಿಣಾಮಗಳು, ರಕ್ತ ಮತ್ತು ಮೂಳೆಗಳು ಶಕ್ತಿ ಕುಂದುವ ಸಾಧ್ಯತೆಗಳಿದೆ. ರೋಗ ನಿರೋಧಕ ಶಕ್ತಿಗಳು ಕಡಿಮೆಯಾಗುತ್ತೆ. ತರಕಾರಿಯಲ್ಲಿ ಸೀಸದ ಅಂಶಗಳು ಪತ್ತೆಯಾಗಿದೆ. ಭಯ ಬೀಳಿಸುವಂತ ವರದಿ ಇದು. 72 ತರಕಾರಿಗಳ ಮಾದರಿಗಳನ್ನ ಸ್ಯಾಂಪಲ್ ಟೆಸ್ಟ್ ಮಾಡ್ತಾರೆ. ಆಗ ಈ ಅಂಶಗಳು ಹೊರಗು ಬಂದಿದೆ. ಈ 72 ಸ್ಯಾಂಪಲ್ಗಳ ಪೈಕಿ 19 ತರಕಾರಿಗಳಲ್ಲಿ ಸೀಸದ ಅಂಶ ಇರೋದು ವರದಿಯಲ್ಲಿ ಹೊರಗೆ ಬಂದಿದೆ. 72ರ ಪೈಕಿಯಲ್ಲಿ 19 ತರಕಾರಿಗಳಲ್ಲಿ ಇಂಥದ್ದೊಂದು ವರದಿ ಬಂದಿರೋದು. ಇದು ನಿಜಕ್ಕೂ ಕೂಡ ವೆರಿ ಶಾಕಿಂಗ್. ತರಕಾರಿ ತಿಂದ್ರೆ ಒಳ್ಳೆಯದು, ನಾವು ಗಟ್ಟಿಯಾಗಿರ್ತೀವಿ ಅಂತೀವಿ. ಈಗ ಎಲ್ಲ ರಾಸಾಯನಿಕ ಯುಕ್ತ ಆಗಿರೋದ್ರಿಂದ ಎಲ್ಲವೂ ಡೇಂಜರಸ್ಸೇ. ಹೌದು. ಇವತ್ತು ಚಿಕನ್, ಮಟನ್ ಮಾಂಸಾಹಾರಿಗಳಿಗೂ ಕೂಡ ಆಹಾರ ಸೇವನೆಯಲ್ಲಿ ತುಂಬ ದೊಡ್ಡ ಮಟ್ಟದ ಈ ರಾಸಾಯನಿಕಗಳು ಕಾಣಿಸುವಂಥದ್ದು, ಅವರ ಇಂಜೆಕ್ಷನ್ನು, ಇನ್ನೊಂದು ಮತ್ತೊಂದು, ಅದರ ಪೋಷಣೆಯಲ್ಲಿ ಇವ್ರು ಏನೇನು ಹಾಕಿರ್ತಾರೆ ಅನ್ನೋಂಥ ಭಯ ಏನಿತ್ತು. ಹೌದು. ತರಕಾರಿ ಸೊಪ್ಪುಗಳಲ್ಲೂ ಕೂಡ ಇವತ್ತಿನ ವರದಿ ಹೇಳ್ತಾ ಇರುವಂಥದ್ದು, ಈ ಹಿಂದೆಯೂ ಕೇಳಿದ್ದೀವಿ, ಇದು ಇವತ್ತು ಒಂದಷ್ಟು ನಗರ ಮಟ್ಟದಲ್ಲಿ ಒಂದಷ್ಟು ಪರೀಕ್ಷೆ ನಡೆಸಿದಾಗ 72 ತರಕಾರಿ ಮಾದರಿಗಳನ್ನು ಸಂಗ್ರಹಿಸಿದಾಗ 19 ತರಕಾರಿಗಳಲ್ಲಿ ಮೇಜರ್ ಸೋರೆಕಾಯಿ, ಬದನೆಕಾಯಿ, ಬೀಟ್ರೋಟು, ಕ್ಯಾಬೇಜು, ಬೀನ್ಸು ದಿನಬಳಕೆ ಮಾಡುವುದು ಇವೆಲ್ಲವೂ ಯಾರು ತರಕಾರಿ ಅಂದರೆ ಸಸ್ಯಾಹಾರಿಗಳಿದಾರೋ, ಹೌದು, ದಿನನಿತ್ಯ ಹೆಚ್ಚು ಕಡಿಮೆ ಉಪಯೋಗಿಸುವಂಥ ತರಕಾರಿ ಸೊಪ್ಪುಗಳಲ್ಲಿ ಸೀಸಾ ಮತ್ತು ಕೆಮಿಕಲ್ ಪತ್ತೆಯಾಗಿರುವಂಥದ್ದು. ಹೌದು. ರಾಸಾಯನಿಕ ಕೀಟನಾಶಕ ಪತ್ತೆಯಾಗಿರುವಂಥದ್ದು ಮಣ್ಣುಗಳಲ್ಲಿ, ತರಕಾರಿಗಳಲ್ಲಿ. ಹೌದು. ಇವೆರಡನ್ನು ಮಣ್ಣನ್ನು ಕೂಡ ಪರೀಕ್ಷೆಗೊಳಪಡಿಸಲಾಗಿತ್ತು. ಹೌದು. 26 ಮಣ್ಣು ಮಾದರಿಗಳಲ್ಲಿ 23 ಮಾದರಿಗಳು ಮಾಲಿನ್ಯಗೊಂಡಿದ್ದಾವೆ ಅಂತ ಬಂದಿದೆಯಂತೆ. ಪರೀಕ್ಷೆಗಳಲ್ಲಿ 12 ಕೀಟನಾಶಕಗಳ ಅವಶೇಷಗಳು ಹಚ್ಚಿರೋದು ಪತ್ತೆ ಹಚ್ಚಿದ್ದಾರೆ ಇವರು. ಹೌದು. ಸೊ ಇದೆಲ್ಲ ನೋಡ್ತಾ ಇದ್ರೆ ದಿನನಿತ್ಯ ಜೀವನ ಮಾಡಬೇಕು ಅಂತಂದ್ರೆ ಆಹಾರ ಪದ್ಧತಿಯಲ್ಲಾದರೂ ಬದಲಾವಣೆ ಮಾಡ್ಕೋಬೇಕು. ಹೌದು. ಬೇರೆ ಏನಾದರೂ ತಿಂದುಕೊಂಡು ಬದುಕಬೇಕು ಅನ್ನುವಂಥದ್ದು. ತರಕಾರಿಗಳಲ್ಲೇ ಕೂಡ ಹಿಂಗಿದ್ರೆ, ಯಾಕಂದರೆ ಬೆಂಗಳೂರಲ್ಲಿ ಕೆಂಗೇರಿ, ಮೋರಿ ನೀರುಗಳು, ಹೌದು, ಎಲ್ಲ ನೇರವಾಗಿ ನದಿ ಸೇರುವಂಥದ್ದು. ಋಷಭಾವತಿ ನದಿ ಆ ನೊರೆ ನೋಡಿದ್ರೆ ಭಯ ಆಗುತ್ತೆ. ಹೌದು. ಆ ಭಾಗದಲ್ಲಿ ಮೋರಿ ನೀರಿನ ಪಕ್ಕದಲ್ಲೇ ಸೊಪ್ಪುಗಳನ್ನು ಹಾಕ್ಕೊಂಡು ಅದನ್ನೇ ಬೆಂಗಳೂರಿಗೆ ಸಾಗಿಸುವಂಥ ಒಂದು ಮಾರಾಟ ಜಾಲ ಇದೆ. ಹೌದು. ಅದೇ ಸೊಪ್ಪುಗಳನ್ನು ತಿಂದರೆ ಮತ್ತು ರಾಸಾಯನಿಕ ಮತ್ತು ಮತ್ತೊಂದು ಸಿಕ್ಕದೆ, ಸೀಸಾ ಸಿಕ್ಕದೆ, ಮತ್ತು ಇನ್ನೇನು ಸಿಗುತ್ತಲ್ಲಿ? ಮೋರಿ ನೀರಲ್ಲಿ ಏನು ಸಿಗೋಕ್ಕೆ ಸಾಧ್ಯ? ಹೌದು. ಬೆಂಗಳೂರಿನ ಕಲುಷಿತ ನೀರು ಹೋಗುವಂಥ ಸ್ಥಳದಲ್ಲಿ, ನಗರ ಮಟ್ಟದಲ್ಲೇ ಹೌದು, ತರಕಾರಿಗಳನ್ನು ಅದೇ ಅಂಚಲ್ಲೇ ಬೆಳೀತಾರೆ. ಹೌದು. ಹೆಚ್ಚಿನ ತರಕಾರಿಗಳನ್ನ ಅದೇ ಅಂಚಲ್ಲಿ ಬೆಳೆದು ನಗರಗಳಿಗೆ ಮಾರಾಟ ಮಾಡಿ ಈ ರೀತಿ ದುಷ್ಪರಿಣಾಮಕ್ಕೆ ತಗೊಂಬಂದು ನಿಲ್ಲಿಸಿದ್ದಾರೆ. ಆರೋಗ್ಯ ಇಲಾಖೆ, ಸರ್ಕಾರ ಈಗಾದರೂ ಎಚ್ಚೆತ್ಕೋಬೇಕು. ಹೌದು. ಎಚ್ಚರಿಕೆ ಗಂಟೆ ಇದು ಒಂಥರ. ಇಡೀ ನಗರವನ್ನು ಕಾಪಾಡ್ಕೋಬೇಕೀಗ. ಹೌದು. ದಿನನಿತ್ಯ ಬಳಸುವಂಥ ಸಸ್ಯಾಹಾರದಲ್ಲಿ, ತರಕಾರಿಗಳಲ್ಲಿ ಈ ರೀತಿ ಆಗಿದೆ ಅಂತ ಗೊತ್ತಾದ ಮೇಲೆ ಇನ್ನು ಕಣ್ಣು ಮುಚ್ಚಿ ಕೂತ್ರೆ ಆಗೋದಿಲ್ಲ. ಯಾಕಂದ್ರೆ ನೀವು ಕೂಡ ಅದನ್ನೇ ತಿನ್ಬೇಕು. ನೀವೇನು ಸ್ಪೆಷಲ್ ಆಗಿ ಏನು ತಿನ್ನೋಕೆ ಆಗೋದಿಲ್ಲ.
ಎಲ್ರಿಗೂ ಇದು ಪೂರೈಕೆ ಆಗ್ತಾ ಇದೆ. ಇವರೇನು ಎಲ್ಲಿಂದ ತರ್ತಾರೆ? ನಗರದ ಮಾರ್ಕೆಟ್ಗಳಿಂದನೇ ಬರಬೇಕು ಇವರಿಗೂ ಕೂಡ. ಇವ್ರು ಪಾರ್ಸಲ್ ತಗೊಂಡ್ರು ಅಲ್ಲಿಗೆ ಅಲ್ವಾ ಬರೋದು. ಹೌದು. ಸೊ ಇವರು ತಿಂತಾ ಇರೋ ಆಹಾರದಲ್ಲೂ ಕೂಡ ವಿಷಪೂರಿತ ಆಹಾರನೇ ತಿಂತಾ ಇರೋದ್ರಿಂದ ಇವರಾದರೂ ಈಗಲಾದರೂ ಎಚ್ಚೆತ್ಕೋಬೇಕು. ಹೌದು. ಪರೀಕ್ಷೆಯಲ್ಲಿ ಈ ರೀತಿ ಆಗಿರುವಂಥದ್ದು ಭಯದ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಹೌದು. ತರಕಾರಿಗಳಲ್ಲಿ ಮುಖ್ಯ ತರಕಾರಿಗಳಿದ್ದಾವೆ, ಸೊಪ್ಪುಗಳಲ್ಲಿ ಪೂರ್ತಿ ವಿಷಪೂರಿತ ಅಂತ ಬಂದಿದೆ ಅಂಶಗಳು. ಹೌದು. ಕೀಟನಾಶಕ ಬರುತ್ತಂತೆ, ಸೀಸ ಬರುತ್ತಂತೆ, ರಾಸಾಯನಿಕ ಯುಕ್ತ ಅಂತ ಬಂದಿದೆ. ಸೊ ಅಲ್ಲಿಗೆ ನಾವು ತಿಂತಾ ಇರುವಂಥ ಆಹಾರಗಳು ಸೇಫ್ ಅಲ್ಲ. ಅಂದರೆ ನಾವು ಬರೀ ಬೇರೆ ಆಕ್ರಮಣಗಳಿಂದ ಅಂತಲ್ಲ, ನಾವು ತಗೊಳ್ಳೋ ಆಹಾರದಲ್ಲೇ ನಮ್ಮ ಮೇಲೆ ಆಕ್ರಮಣ ಆಗ್ತಾ ಇದೆ. ಹೌದು. ಪ್ರತಿನಿತ್ಯ ಒಂದು ರೀತಿ ಆಸಿಡ್ ಕೆಮಿಕಲ್ ತಿಂದಂಗೆ ಇರುತ್ತೆ. ತಿಂತಾ ಇರೋದೇ ವಿಷ ಅಂತ. ಹೌದು. ಗಾಳಿ ವಿಷ, ಆಹಾರ ವಿಷ, ಮುಗಿದೋಯ್ತು. ಹೌದು. ಗಾಳಿಯಲ್ಲಿ ಧೂಳು ಎಲ್ಲವೂ ಮಿಶ್ರಿತವಾಗಿ ಗಾಳಿ ಕುಡಿತಾ ಇದ್ದೀವಿ, ಉಸಿರಾಡ್ತಾ ಇದ್ದೀವಿ. ಆಹಾರ ಅದು ಕೂಡ ವಿಷಪೂರಿತ ಅಂದ ಮೇಲೆ ಹೌದು, ನಿತ್ಯದ ಜೀವನ ಯಾವ ರೀತಿ ಪರಿಕಲ್ಪನೆ ಮಾಡ್ಕೋಬೇಕನ್ನುವಂಥದ್ದೇ ಇಲ್ಲಿನ ಪ್ರಶ್ನೆ. ಜೊತೆಯಲ್ಲಿ ಎಲ್ಲೋ ಒಂದು ಕಡೆ ಈಗ ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿಗಳಿರ್ಬೋದು, ಫುಡ್ ಇನ್ಸ್ಪೆಕ್ಟರ್ ಅಂತ ಕರಿತೀವಿ, ಜೊತೆಯಲ್ಲಿ ಲೇಬರ್ ಇನ್ಸ್ಪೆಕ್ಟರ್, ಇವರೆಲ್ಲ ಒಂದರಲ್ಲಿ ಒಂದು ಭಾಗವಾಗಿ ಬರ್ತಾರೆ. ಎಲ್ಲೋ ಇವರ ದಿವ್ಯ ನಿರ್ಲಕ್ಷ್ಯ ಕಾಣ್ತಿದೆ. ಯಾಕಂದ್ರೆ ಇವರ ಕಾರ್ಯವೈಖರಿ ಎಲ್ಲೋ ಒಂದ್ ಕಡೆ ರೈಡ್ ಮಾಡಿದ್ರಂತೆ ಅನ್ನೋ ಈ ಸುದ್ದಿಗಳೇ ಬರ್ತಿಲ್ಲ ಈ ನಡುವೆಗಳಲ್ಲಿ. ಏನ್ ಮಾಡ್ತಿರ್ಬೋದು ಇವರೆಲ್ಲ ಅಂತ. ಎಲ್ಲರೂ ಅವ್ರವ್ರಿಗೆ ಬೇಕಾಗಿರುವ ಆದಾಯವನ್ನ ಆಯ್ಕಟ್ಟಿನ ಜಾಗಕ್ಕೆ ಮಾಡಿಕೊಂಡು ಕೂತು ಬಿಟ್ಟಿದ್ದಾರೆ. ಹೊಸಬರು ಬಂದ್ರೆ ಒಂದು 15 ದಿನ ಹೆದರ್ಸ್ತಾರೆ. ಕವರ್ ಮಾರಂಗಿಲ್ಲ, ತರಕಾರಿ ಏನಿದು. ಹೌದು. ಎಲ್ಲ ರೀತಿಯಲ್ಲಿ ಅವ್ರನ್ನ ಒಂದು 15 ದಿನ ಭಯಪಡಿಸುವಂಥದ್ದು. 16ನೇ ದಿನಕ್ಕೆ ಇವ್ರಿಗೆ ಏನು ಬೇಕೋ ಅದೆಲ್ಲ ಸಂದಾಯ ಆಗುತ್ತೆ. ಇವರು ಏನೂ ನೋಡಲಿಲ್ಲ ಅನ್ನೋ ಥರ ನೀವು ಹೇಳ್ದಂಗೆ ದಿವ್ಯ ನಿರ್ಲಕ್ಷ್ಯ ವಹಿಸಿ ಕೂತು ಬಿಡ್ತಾರೆ ಅಷ್ಟೇ. ವಿಷ ನಿತ್ಯ ನಿರಂತರವಾಗಿ ಸಂಚಾರ ಆಗ್ತಾನೆ ಇರುತ್ತೆ, ಸರಬರಾಜು ಆಗ್ತಾನೆ ಇರುತ್ತೆ. ಇವರು ಪಾಡಿಗೆ ಇವರು ಕೂತೇ ಇರ್ತಾರೆ. ಇವ್ರಿಗೇನು ಬೇಕೋ ಅದೇ ಆಗುತ್ತೆ ಅಷ್ಟೇ ಅವ್ರ ಕೆಲಸ. ಆದ್ರೆ ಅವ್ರ ಮನೆಗೆ ಹೋಗ್ತಾ ಇರೋದು ಅದೇ ತರಕಾರಿ, ಅದೇ ಸೊಪ್ಪು. ಇವ್ರೇನು ಸ್ಪೆಷಲ್ ಆಗಿ ಬೆಳೀತಾ ಇದ್ರ ರೈತರ ಇವರು? ಇವ್ರ ಮನೆಗೂ ಅದೇ ಅಲ್ವಾ ಹೋಗೋದು. ಒಂದಲ್ಲ ಒಂದು ಕಾರಣಗಳಿಂದ ಇಡೀ ಜನಸಮೂಹನೇ ವಿಷವನ್ನು ತಿಂತಾ ಇದೆ.